ಶಿವಮೊಗ್ಗದ ತೀರ್ಥಹಳ್ಳಿ ಪಟ್ಟಣದಲ್ಲಿ ಶೆಡ್ ಮೇಲೆ ಗುಡ್ಡವೊಂದು ಕುಸಿದಂತಹ ಕೇಸ್ ಇದೀಗ ಪತ್ತೆಯಾಗಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೃತಪಟ್ಟ ಮೂವರ ಶವ ಅನ್ನುವಂಥದ್ದು ಪತ್ತೆಯಾಗಿದೆ. ತೀರ್ಥಹಳ್ಳಿ ಪಟ್ಟಣದಲ್ಲಿ ಶೆಡ್ ಮೇಲೆ ಗುಡ್ಡ ಕುಸಿದ ಪ್ರಕರಣ. ಮಣ್ಣಿನಡಿ ಸಿಲುಕಿ ಮೃತಪಟ್ಟಿದ್ದಂತಹ ಮೂವರ ಶವ ಈಗ ಪತ್ತೆಯಾಗಿದೆ. ಮೂವರ ಮೃತದೇಹ ಹೊರತೆಗೆದಿದ್ದಾರೆ ಅಗ್ನಿಶಾಮಕದ ಸಿಬ್ಬಂದಿಗಳು. ಮೃತಪಟ್ಟವರ ಪೈಕಿ ಮಲ್ಲಿಕಾರ್ಜುನ್ 35 ವರ್ಷ, ನಾಗವೇಣಿ 28 ವರ್ಷ, ಅವರ ಪುತ್ರ ಸಂತೋಷ್ 3 ವರ್ಷದ ಹಸುಗೂಸು. ಸುಮಾರು 10 ಗಂಟೆಗಳ ಕಾಲ ನಡೆದಂತಹ ಕಾರ್ಯಾಚರಣೆ ಇದಾಗಿದೆ. ರಕ್ಷಣಾ ಕಾರ್ಯಾಚರಣೆ. ಮಣ್ಣಿನ ಕೆಲಸಕ್ಕೆ ಬಂದಿದ್ದಂತಹ ಬಡ ಕಾರ್ಮಿಕ ಮಲ್ಲಿಕಾರ್ಜುನ್ ಮತ್ತು ಆತನ ಕುಟುಂಬಸ್ಥರು. ಭಾರೀ ಪ್ರಮಾಣದ ಮಣ್ಣು ಬಿದ್ದು ಇಡೀ ಕುಟುಂಬವೇ ಸಾವನ್ನಪ್ಪಿದೆ. ಗಂಗಾವತಿಯ ಕೊಕ್ಕರೆಗಾರು ಗ್ರಾಮದಿಂದ ವಲಸೆ ಹೋಗಿದ್ದಂತಹ ಕಾರ್ಮಿಕರಿವರು ಮಲ್ಲಿಕಾರ್ಜುನ್ ಅಂತ. ತೀರ್ಥಹಳ್ಳಿಯಲ್ಲಿ ಶೆಡ್ನಲ್ಲಿದ್ದರು. ಅಲ್ಲಿ ಮಣ್ಣು ಕುಸಿದಿದೆ. ಮಣ್ಣಿನಡಿ ಸಿಲುಕಿ 3 ಜನ ಸಾವನ್ನಪ್ಪಿದ್ದಾರೆ. ಅಗ್ನಿಶಾಮಕ ದಳದವರು ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಮಾಡಿ 3 ಮೃತದೇಹವನ್ನು ತೆಗೆದಿದ್ದಾರೆ. ಗಂಗಾವತಿ ಮೂಲದವರು ಮಲ್ಲಿಕಾರ್ಜುನ್ 35 ವರ್ಷ, ಆತನು ಶ್ರೀಮತಿ ನಾಗವೇಣಿಗೆ 25 ವರ್ಷ, ಇನ್ನು ಅವರಿಬ್ಬರ 3 ವರ್ಷದ ಒಂದು ಮಗು ಸಾವನ್ನಪ್ಪಿದೆ. ಒಂದಲ್ಲ ಎರಡಲ್ಲ 10 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಮಲ್ಲಿಕಾರ್ಜುನರವರ ಕುಟುಂಬ ಸಾವನ್ನಪ್ಪಿದೆ. ಇಡೀ ಕುಟುಂಬವೇ ಈಗ ಮಣ್ಣು ಪಾಲ ಹೋಗಿದೆ. ಭಾರೀ ಪ್ರಮಾಣದ ಮಣ್ಣು ಬಿದ್ದು ಸಾವನ್ನಪ್ಪಿದ್ದಾರೆ. ಕೊಕ್ಕರೆಗಾರು ಗ್ರಾಮ ಗಂಗಾವತಿ ತಾಲೂಕಿಗೆ ಸಂಬಂಧಪಟ್ಟಂತಹ ಗ್ರಾಮದಿಂದ ವಲಸೆ ಬಂದಿದ್ದರು ಶಿವಮೊಗ್ಗದ ತೀರ್ಥಹಳ್ಳಿಗೆ ಕೆಲಸ ಮಾಡೋದಕ್ಕಂತ, ಮಣ್ಣಿನ ಕೆಲಸ ಮಾಡೋದಕ್ಕಂತ. ಸೊ ಅವರಿಗೊಂದು ಶೆಡ್ ಕೊಡಲಾಗಿತ್ತು. ಅಲ್ಲಿ ಶೆಡ್ ಮೇಲೆ ಗುಡ್ಡವೊಂದು ಕುಸಿದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಿದ್ದು 3 ಜನ ಸಾವನ್ನಪ್ಪಿದ್ದಾರೆ. ಮಲ್ಲಿಕಾರ್ಜುನ್, ನಾಗವೇಣಿ ಮತ್ತು 3 ವರ್ಷದ ಅವರ ಮಗು ಸಂತೋಷ್ ಅಂತ. ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಒಂದು ಕಡೆ ಬಿಟ್ಟು ಬಿಡದಂಗೆ ಮಳೆ ಅನ್ನುವಂಥದ್ದು ಕಾಡ್ತಾ ಇದೆ. ಮತ್ತೊಂದು ಕಡೆ ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇದೆ. ಕೆಲ ಪ್ರದೇಶಗಳಲ್ಲಿ ಜೋರಾದ ಗಾಳಿ ಸಮೇತ ಮಳೆ. ಸೊ ಅಂತಹ ಸಂದರ್ಭದಲ್ಲಿ ಗುಡ್ಡ ಕುಸಿಯುವಂಥದ್ದು ನಡೆದಿದೆ. ಆಗ ಶೆಡ್ಡಿನಲ್ಲಿರ್ತಕ್ಕಂತಹ ಈ 3 ಕೂಡ ಆ ಗುಡ್ಡ ಕುಸಿತಕ್ಕೆ ಒಳಗಾಗಿ ಮಣ್ಣಿನ ಅಡಿಯೊಳಕ್ಕೆ ಹೋಗಿ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮಲ್ಲಿಕಾರ್ಜುನ್, ನಾಗವೇಣಿ ಮತ್ತು ಅವರಿಬ್ಬರ 3 ವರ್ಷದ ಮಗುವಾಗಿರುವಂತಹ ಸಂತೋಷ್. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. 10 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆಯನ್ನು ಅಲ್ಲಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡಿದ್ದಾರೆ. ಬಟ್ ಪ್ರಾಣವನ್ನು ಉಳಿಸೋದಕ್ಕೆ ಆಗಲಿಲ್ಲ. ಮಣ್ಣಿನ ಅಡಿಯೊಳಕ್ಕೆ ಸಿಲುಕಿ ಇಡೀ ಕುಟುಂಬ, ಮಲ್ಲಿಕಾರ್ಜುನರವರ ಸಂಪೂರ್ಣ ಕುಟುಂಬವೇ ಸಾವನ್ನಪ್ಪಿದೆ, ಸಾವಿಗೆ ಶರಣಾಗಿದೆ. ಹಗಲು ರಾತ್ರಿ ಕಷ್ಟಪಟ್ಟು 10 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದರೂ ಕೂಡ ಅದಕ್ಕೆ ಪ್ರತಿಫಲ ಅನ್ನುವಂಥದ್ದು ಬರಲಿಲ್ಲ, ಪ್ರತಿಫಲ ಸಿಗಲಿಲ್ಲ. ಗುಡ್ಡ ಕುಸಿದಂತಹ ಪ್ರಕರಣ ಇದು. 35 ವರ್ಷ ಮಲ್ಲಿಕಾರ್ಜುನ್ಗೆ, ನಾಗವೇಣಿಗೆ 28 ವರ್ಷ, ಇನ್ನು ಅವರಿಬ್ಬರ ಮಗು ಸಂತೋಷ್ 3 ವರ್ಷದ ಕೂಸು. ಗಂಗಾವತಿ ತಾಲೂಕಿನಿಂದ ಏನೋ ಹೊಟ್ಟೆಪಾಡಿಗೋಸ್ಕರ ಅಂತ ಹೇಳಿ ಕೆಲಸ ಹುಡ್ಕೊಂಡು ಇಲ್ಲಿ ಬಂದರೆ ವಿಧಿ ಆಡಿದಂತಹ ಆಟವೇ ಬೇರೆಯಾಗಿತ್ತು. ಯಾಕೆಂತಂದರೆ ಅನ್ನವನ್ನು ಹರಿಸಿ ಬಂದಂಥವರಿಗೆ ಸಾವಿನ ಉಡುಗೊರೆಯನ್ನು ಕೊಟ್ಟಿತ್ತು ವಿಧಿ. ಏನೋ ದುಡ್ಕೊಂಡು 4 ಕಾಸು ಮಾಡ್ಕೊಂಡು ವಾಪಸ್ ಊರಿಗೆ ಹೋಗೋಣ ಅಂತ ಬಂದರೆ ಇಲ್ಲಿ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಜೀವನೇ ಕಳೆದುಕೊಂಡು ಬಿಟ್ಟರು ಮಲ್ಲಿಕಾರ್ಜುನ್ ಮತ್ತು ಕುಟುಂಬಸ್ಥರು. ಹೆಂಡತಿ, ಮಗು ಎಲ್ಲರೂ ಕೂಡ ಮಣ್ಣಿನ ಅಡಿಯೊಳಕ್ಕೆ ಸಿಲುಕಿ ಪ್ರಾಣವನ್ನೇ ಬಿಡುವಂತಾಯಿತು. 10 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆ ಇದು. ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳು ಸೇರಿ ಮಾಡಿದಂತಹ ಕಾರ್ಯಾಚರಣೆ ಇದು. ಆದರೆ ಆ ಮಳೆ ಇತ್ತಲ್ಲ, ಭೀಕರ ಮಳೆ, ಆ ಗುಡ್ಡ ಕುಸಿತ ಮತ್ತು ನೀರು ಬಿದ್ದು ಬಿದ್ದು ಆ ಮಳೆ ಕೆಸರಾಗಿ ರಜ್ಜಾಗಿ ಗಟ್ಟಿಯಾಗಿಬಿಡುತ್ತಲ್ಲ, ಅದೆಲ್ಲವೂ ಕೂಡ ಅವರ ಸಾವಿಗೆ ಕಾರಣ ಆಯಿತೇನೋ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಮಲ್ಲಿಕಾರ್ಜುನ್, ನಾಗವೇಣಿ ಪುತ್ರ ಸಂತೋಷ್ 3 ಜನರು ಕೂಡ ಮಣ್ಣಿನಡಿಯಲ್ಲಿ ಸಿಲುಕಿ
ಸಾವನ್ನಪ್ಪಿದ್ದಾರೆ.